ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕಾರಣಕ್ಕೆ ಎಸ್ಪೆಷಲಿ ರಾಜಕೀಯ ಇಂಟ್ರೆಸ್ಟ್ ಇತ್ತು, ಆದ್ರೆ ನಾನು MLA ಆಗ್ಲೇಬೇಕು, ಈ ರಾಜಕಾರಣದಲ್ಲಿ ನಾನು ಒಂದು ಹೆಸರು ಮಾಡಬೇಕು ಅಂತಂದು ಯಾಕೆ ಅನಿಸ್ತು? ಮತ್ತೆ ನೀವು ರಾಜಕೀಯ ಪ್ರವೇಶ ಮಾಡಿರೋ ಹಿಂದಿನ ಉದ್ದೇಶ ಏನು ಮೇಡಮ್? ನನ್ ಮುಂಚೆಯಿಂದ ತಮಗೆ ಹೇಳ್ದೆ ಲೀಡರ್ಶಿಪ್ ಕ್ವಾಲಿಟಿ ಯಾವಾಗಿದ್ರು ಲೀಡ್ ಮಾಡ್ಬೇಕು, ನಾನು ಹಾ. ಫ್ರಂಟ್ ನಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ಬೇಕು. ನಾನು ಸೋಲು ಗೆಲುವು ಆಟದಲ್ಲಾದ್ರೂ ನಾನು ಫ್ರಂಟ್ ನಲ್ಲಿ ನಿಲ್ತಾ ಇದ್ದೆ, ನಿಬಂಧ ಸ್ಪರ್ಧೆಯಲ್ಲೂ ಕೂಡ ನಾನು ನಿಲ್ತಾ ಇದ್ದೆ, ಸಿಂಗಿಂಗ್ ಕಾಂಪಿಟಿಷನ್, ಫ್ಯಾನ್ಸಿ ಡ್ರೆಸ್, ಪ್ರತಿಯೊಂದ್ರಲ್ಲೂ ಫ್ರಂಟ್ ನಿಂದ ಲೀಡ್ ಮಾಡುವಂತ ಒಂದು ಸ್ವಭಾವದವಳು. ಸಾಮಾನ್ಯವಾಗಿ ಸುಮಾರು ಹುಡುಗರಿಗೆ, ಈಗಂತರೂ 100ಕ್ಕೆ 100 ಹುಡುಗರಿಗೂ ಕೂಡ ಅದೇ ಸ್ವಭಾವ ಇರುತ್ತೆ. ನನಗೆ ಮುಂಚೆ ಈ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಆಮೇಲೆ ಮಾರ್ಗ್ರೆಟ್ ಅಲ್ವಾ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ರು ರಾಜೀವ್ ಗಾಂಧಿ ಅವರ ಕ್ಯಾಬಿನೆಟ್ ನಲ್ಲಿ. ನಾನು ಅವಾಗ ಸುಮಾರು ನ್ಯೂಸ್ಗಳನ್ನೆಲ್ಲ ಓದ್ತಾ ಇದ್ದೆ ಅಂತ ಹೇಳ್ತೀನಿ. ಗಿರಿಜಾ ವ್ಯಾಸ್ ಅಂತ ಇದ್ರು, ನಾನು ಐ ಆಮ್ ಟಾಕಿಂಗ್ ಅಬೌಟ್ 25-30 ವರ್ಷದ ಹಿಂದೆ ಗಿರಿಜಾ ವ್ಯಾಸ್ ಅನ್ನೋರಿದ್ರು. ಬಹಳಷ್ಟು ಅಂಬಿಕಾ ಸೋನಿ ಅವರು, ಬಹಳಷ್ಟು ಈ ರೀತಿ ಮಂತ್ರಿಗಳನ್ನ ನೋಡ್ಕೊಂಡು ಒಮ್ಮೆ ಇಲ್ಲ ಒಮ್ಮೆ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕಂತ ನನ್ನ ಆಸೆ. MLA ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಅಲ್ಲ, ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು ಅನ್ನೋದು ಬಹಳ ದೊಡ್ಡ ಕನಸು ನನಗೆ. ಸೊ ಹಿಂಗಾಗಿ ಅವಕಾಶ ನನಗೆ ಸಿಕ್ತು ರಾಜಕಾರಣದಲ್ಲಿ. ಹಂತವಾಗಿ ಮಾರ್ಗ್ರೆಟ್ ಅಲ್ವಾ ಅವರು ಕೂಡ ನನಗೆ ಇನಿಷಿಯಲ್ ಆಗಿ ಬಹಳಷ್ಟು ಸಹಾಯ ಮಾಡಿ, ಎಲ್ಲಿಯ ಖಾನಾಪುರ, ಎಲ್ಲಿಯ ಬೆಂಗಳೂರು, ನಾನು ಯಾವತ್ತೂ ಬೆಂಗಳೂರು ಬಂದವಳಲ್ಲ, ಆದ್ರೆ ನನ್ನ ಒಂದು ಕೆಲಸವನ್ನ ನೋಡಿ ಅವರ ಎಲೆಕ್ಷನ್ ನಲ್ಲಿ ಪಟ್ಟಂತ ಕಷ್ಟ, ಆ ಕ್ಷೇತ್ರ ತುಂಬಾ ದೊಡ್ಡದು, ಕೆನರಾ ಕಾನ್ಸ್ಟಿಟ್ಯೂನ್ಸಿ, ಮಾರ್ಗ್ರೆಟ್ ಅಲ್ವಾಜಿ ಅವರು ತುಂಬಾ ದೊಡ್ಡದು. ಇಡೀ ಖಾನಾಪುರದಲ್ಲಿ ಒಂದು ಪಾದರಸದ ತರ ಓಡಾಡಿ ಆ ವಯಸ್ಸಿಗೆ ಯಾವ ಒಂದು ಪೊಲಿಟಿಕಲ್ ನಾಲೆಜ್ ಇಲ್ಲದೆ, ಫಸ್ಟ್ ಜನರೇಷನ್ ಪಾಲಿಟಿಷಿಯನ್, ಅದನ್ನ ಸ್ಕಿಲ್ ನೋಡ್ಬಿಟ್ಟು ನನಗೆ ಅವ್ರು ತುಂಬಾನೇ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಬಂದು SM ಕೃಷ್ಣ ಅವ್ರಿಗೆ ಭೇಟಿ ಮಾಡಿಸಿ, DK ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡಿಸಿ, ಒಂದು ಶುಗರ್ ಫ್ಯಾಕ್ಟ್ರಿ ನಾಮಿನೇಷನ್ ಮಾಡಿಸಿದ್ರು. ಆಮೇಲೆ KCCF ಅನ್ನೋಂಥ ಫೆಡರೇಷನ್ಗೆ ಡೈರೆಕ್ಟರ್ ಮಾಡಿದ್ರು. ಸೊ ನಾನ್ ಮಾರ್ಗ್ರೆಟ್ ಅಲ್ವಾ ಅವ್ರನ್ನ ನನ್ನ ಕರಿಯರ್ದಲ್ಲಿ ಇನಿಷಿಯಲ್ ಆಗಿ ಯಾರು ನನಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ಅವ್ರನ್ನಂತರೂ ಖಂಡಿತ ಮರಿಲಿಕ್ಕೆ ಸಾಧ್ಯ ಇಲ್ಲ.